ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ನಮಸ್ಕಾರ ಎಲ್ಲ ನನ್ನ ಕರ್ನಾಟಕ ಜನತೆಗೆ. ಇಂದು ನರೋಣ ಗ್ರಾಮದಲ್ಲಿ ಪ್ರಸಿದ್ಧವಾದ ದೇವಾಲಯ ಶ್ರೀ ಶ್ರೀ ಕ್ಷೇಮಲಿಂಗೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವ ಇದೆ. ಆದ ಕಾರಣ ನಾವು ಇಂದು ರಥೋತ್ಸವಕ್ಕೆ ನಡೆದಿದ್ದೇವೆ. ನೋಡ್ರಿ, ನಾವು ಹಿಂಗೆ ನಡ್ಕೋತಿ ಈಗ ರಥೋತ್ಸವಕ್ಕೆ ನಡೆದಿದ್ದೆವು. ಅಲ್ಲೇ ನಮ್ಮ ದೋಸ್ತ್ ವೀರೇಶ್ ಅವ್ರು ಭೀ ಸಿಕ್ಬಿಟ್ರು. ಹಂಗೆ ಅವ್ರ ಪಪ್ಪ ಬಂದರು. ಅವ್ರ ಪಪ್ಪ ಬಂದು ಇಬ್ರಿಗೆ ಗಾಡಿ ಮೇಲೆ ಬಾ ಅಂತಂದ್ರು. ಹಂಗೆ ಅಲ್ಲೇ ಅರ್ಧ ಅದಿಗೆ ಬಿಟ್ಟು ಹೋದ್ರು. ಅವ್ರ ಪಪ್ಪ ಏನೋ ಕೆಲಸ ಅದ ಅಂತೇಳಿ ನಾವು ಹಂಗೆ ನಡ್ಕೋತ ನಡೆದು ಮುಂದೆ ಅಂತೂ ನಾವು ಬಂದುಬಿಟ್ಟ ನೋಡ್ರಿ ಕ್ಷೇಮಲಿಂಗೇಶ್ವರ ದೇವಸ್ಥಾನ ಸಮೀಪಕ್ಕೆ. ಹಾಗೆ ನಡೆದ ನೋಡ್ರಿ, ನಾವು ನಮ್ಮ ವೀರೇಶ್ ಅವರು ಮಾತಾಡ್ಕೋತಿ ಮಜಾಕ್ ಮಾಡ್ಕೋತಿ ಅಂತೂ ಇಂತೂ ಬಂದುಬಿಟ್ಟ ನೋಡ್ರಿ. ನಾವು ಸೀದಾ ನಡ್ಕೋತಿ ಮೇನ್ ಗೇಟಿಗೆ. ಹಾಗೆ ಒಳಗೆ ಬಂದ್ಬಿಡಕ್ಕೆ ನೋಡ್ರಿ, ಗುಡಿಗಳಿಗೆ ಎಷ್ಟು ಲೈಟಿಂಗ್ ಮಸ್ತ್ ಹಾಕಿಬಿಟ್ರ. ಹಾಗೆ ಗುಡಿ ಸನಿ ಬಂದ್ಬಿಡಕ್ಕೆ ನೋಡ್ರಿ ಎಂಥ ದೊಡ್ಡ ಸ್ಕ್ರೀನ್ ಹಚ್ಬಿಟ್ರ. ಹಂಗೆ ನಾವು ಗುಡಿಗೆ ದರ್ಶನ ಮಾಡೋಕೆ ಹೋಗೊಳಗೆ ಶ್ರೀ ಬಬ್ಲಾದಿ ಮುತ್ತಿ ಅವ್ರು ಭೀ ಬಂದುಬಿಟ್ರು ನೋಡ್ರಿ. ಹಾಗೆ ಅವ್ರ ಹಿಂದೆ ನಾವು ಭೀ ದರ್ಶನ ಮಾಡೋಕೆ ಅಂತೇಳಿ ನಡೆದಿದ್ವಿ ನೋಡ್ರಿ. ಭಾಳ ಜನ ಅಂದ್ರೆ ಜನಸಾಗರ ಸೇರಿತ್ತು. ಹಂಗೆ ಒಳಗೆ ದರ್ಶನ ಮಾಡೋಕೆ ಹೋಗೊಳಗ ಇಲ್ಲಿ ಭೀ ಮೂಗರ್ ಮುತ್ತೇರು ಕೂತಿರಿ. ಇವ್ರದ್ದು ಭೀ ದರ್ಶನ ತೊಗೊಂಡು ಹಂಗೇನ ಬಬ್ಲಾದಿ ಮುತ್ತೇರು ಭೀ ಮಗ್ಲಾಗ ಬಂದು ಕೂತು ನೋಡ್ರಿ. ನಡೆದೆ ನೋಡ್ರಿ ನಾವು ನಮ್ಮ ವೀರೇಶ್ ಅವರು ಎಲ್ಲ ಮುತ್ತೇರ ದರ್ಶನ ತೊಗೊಂಡು ಸೀದಾ ನಮ್ಮ ಕ್ಷೇಮಲಿಂಗೇಶ್ವರ ಅವ್ರ ದರ್ಶನ ತೊಗೋಕ ಇಲ್ಲಿ ಬಂದ್ರೆ ದರ್ಶನಕ್ಕಾಗಿ ಬಕ್ಕುಳು ಜನ ಪಾಳಿ ನಿಂತಿತ್ತು ನೋಡ್ರಿ. ಹಂಗೆ ನಾವು ಭೀ ದರ್ಶನ ಮಾಡ್ಬೇಕಂತೆ ಪಾಳಿ ನಿಂತೀವ್ರಿ. ನೋಡ್ರಿ ಒಳಗೆ ಕ್ಷೇಮಲಿಂಗೇಶ್ವರ ವಿಗ್ರಹ ಎಷ್ಟು ಸುಂದರವಾಗದ. ಇಲ್ಲಿ ನೋಡ್ರಿ ಬಬಲಾದಿಯ ದೊಡ್ಡಪ್ಪಾಜಿ ಅವ್ರ ವಿಗ್ರಹ ಅದ. ಹಾಗೆ ಅಲ್ಲೂ ದರ್ಶನ ಆಯ್ತು ನೋಡ್ರಿ. ಹಂಗೆ ನಾವು ದರ್ಶನ ಮಾಡಿ ಬಂದ್ರೆ ಇಲ್ಲೆಲ್ಲ ಡೊಳ್ಳು ಕಾರ್ಯಕ್ರಮ ನಡೆದಿತ್ತು ನೋಡ್ರಿ. ಹಾಗೆ ಹಿಂದೆ ಪಾಲ್ಕಿನೂ ಹೊಂಟಿತ್ರಿ. ಪಾಲ್ಕಿ ಅಂತೂ ಭಾಳ ಸುಂದರ ಸುಶೋಭಿತವಾಗಿತ್ತು ರೀ. ಹಾಗೆ ಎಲ್ಲ ಜನರು ಪಾಲ್ಕಿಗೆ ಸಮಾಡಕಂತ ನಡೆದಿರಿ. ಹಾಗೆ ಇಲ್ಲಿ ನೋಡ್ರಿ ಅಯೋಧ್ಯೆದಾಗ ರಾಮ ಮಂದಿರ ಸ್ಥಾಪನೆ ಆಗನ ಅದರ ನೆನಪಿಗಾಗಿ ಕ್ಷೇಮಲಿಂಗೇಶ್ವರ ಗುಡಿ ಹತ್ರ ಒಂದು ಲಿಂಗವನ್ನು ಸ್ಥಾಪನೆ ಮಾಡ್ಯಾರ. ಹಾಗೆ ಇಲ್ಲಿ ನೋಡ್ರಿ ಆರೇಡೆ ನಾಗರಹಾವಿನ ಲಿಂಗ ಸ್ಥಾಪನೆಯ ಗುಡಿ ಅದ. ನೋಡ್ರಿ ಸೀದಾ ಅಲ್ಲಿದ್ದು ನಾವು ತೇರಿನ ಕಡೆ ಬಂದೆವು. ತೇರು ಎಷ್ಟು ಸುಂದರ ಸುಶೋಭಿತವಾಗಿ ರೆಡಿ ಮಾಡ್ಯಾರ. ಈ ರಥೋತ್ಸವಕ್ಕಾಗಿ ಎಲ್ಲ ಸುತ್ತಮುತ್ತಲಿನ ಹಳ್ಳಿಯ ಜನಗಳು ಎಲ್ಲರೂ ಬಂದಿರು ನೋಡ್ರಿ. ಹಾಗೆ ತೇರಿನ ಬಲ್ಲಿ ಕಳಸ ಬತ್ತೋಡ್ರಿ. ಕಳಸದಿಂದ ಪಾಲ್ಕಿನೂ ಐತ್ರಿ. ಪಾಲ್ಕಿ ಮತ್ತು ಕಳಸ ಎರಡು ತೇರಿಗೆ ಸುತ್ತ ಹಾಕುತ್ತೀವ್ರಿ. ಹಾಗೆ ನಂದಿ ಕೋಲ್ನೂ ಬಂದಿ ನೋಡ್ರಿ. ಎಲ್ಲ ಪಟಾಕಣಿಯದು ಹಾರಿಸ್ ಬಳಕ ನಮ್ಮ ಕ್ಷೇಮಲಿಂಗೇಶ್ವರ ರಥೋತ್ಸವ ಹೇಳಿಕ ಚಾಲು ಮಾಡ್ರಿ ನೋಡ್ರಿ. ರಥ ನೋಡ್ರಿ ಎಷ್ಟು ಸುಂದರ ಸುಶೋಭಿತವಾಗಿ ಹೋಗುತ್ತದೆ ಮುಂದೆ. ರಥೋತ್ಸವ ಆದ್ರಪ್ಲೆ ಬಂದೆ ನೋಡ್ರಿ ನಾವು ಪ್ರಸಾದ್ ಕಡೆಗ. ಒಂದು ಕಡೆ ಪ್ರಸಾದ್ ಚಾಲೂನು ಇತ್ತು, ಇನ್ನೊಂದು ಕಡೆ ಪ್ರಸಾದ್ ರೆಡಿನೂ ಆಗುತ್ತಿತ್ತು ನೋಡ್ರಿ. ರಥೋತ್ಸವ ಆದ ಬಳಿಕ ಹೆಚ್ಚಿನ ಜನ ಪ್ರಸಾದ್ ತಗೋಕ ಹೊಂಟ್ರಿ ನೋಡ್ರಿ. ರಥೋತ್ಸವ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಎಲ್ಲ ತೊಗೊಂಡು ನಮ್ಮ ವೀರೇಶ್ ಅವರು ಮನೆ ಕಡೆ ನಡೆದೇವು ನೋಡ್ರಿ. ಈ ವಿಡಿಯೋ ಕೊನೆ ತನಕ ನೋಡ್ರಿ, ಯಾಕಂತಂದ್ರೆ ನಾಳಿಂದು ಜಾತ್ರಾ ಮಹೋತ್ಸವ ಭೀ ತೋರಿಸ್ತು ನಿಮ್ಗೆ. ನಡೆದೇವು ನೋಡ್ರಿ ನಾವು ಇವತ್ತಿನ ಜಾತ್ರಾ ಮಹೋತ್ಸವಕ್ಕೆ. ನಿನ್ನ ರಥೋತ್ಸವ ಇತ್ತು, ಇವತ್ತು ಜಾತ್ರಾ ಮಹೋತ್ಸವ ಅದ. ಜಾತ್ರಾ ಮಹೋತ್ಸವ ಎಲ್ಲ ತೋರಿಸ್ತು ನಿಮಗೆ. ಬರ್ರಿ ಅಲ್ಲಿಂದ ಸೀದಾ ಬಂದೇವು ನೋಡ್ರಿ ನಾವು ಹವಾಮಲಿನಾಥ್ ಮುತ್ತಿ ಅವರ ಗುಂಪುಕ. ಅಲ್ಲಿಂದ ಸೀದಾ ನಾವು ಬಂದೆ ನೋಡ್ರಿ ಕ್ಷೇಮಲಿಂಗೇಶ್ವರ ದೇವಸ್ಥಾನದ ಕೆರೆಗ. ಇದು ನರೋಣದಲ್ಲಿ ಬಹಳ ಪ್ರಸಿದ್ಧವಾದ ಕೆರೆ ಅದ. ಹಂಗೆ ನಾವು ಸೀದಾ ಬಂದೆ ನೋಡ್ರಿ ದೇವಸ್ಥಾನದ ಮೇನ್ ಗೇಟಿಗೆ. ಬರ್ರಿ ಒಳಗೆ ಹೋಗಾಮಿ, ಜಾತ್ರಾ ವಿಶೇಷತೆ ಎಲ್ಲ ತಿಳ್ಕೊಂಬಂತ ಬಂದೆ ನೋಡ್ರಿ ನಾವು ಸೀದಾ ಜಾತ್ರಾ ಮಹೋತ್ಸವದ ಒಳಗಡೆ. ಇಲ್ಲಿ ಜಾತ್ರೆ ಎಲ್ಲ ಬಹಳ ವಿಜೃಂಭಣೆಯಿಂದ ಮತ್ತು ಶಾಂತಿ ಪ್ರಿಯಯುತವಾಗಿ ನಡೆದಿತ್ತು ನೋಡ್ರಿ. ಒಂದ್ಸಲಿ ಜಾತ್ರಾ ಮಹೋತ್ಸವದ ಫುಲ್ ವಿಡಿಯೋ ಹಾಕ್ತಿ ನೋಡ್ಕೊಂಬರ್ರಿ. ನಮ್ಮೂರ್ ಜಾತ್ರೆ ನೋಡಿ ಬನ್ನಿ ಬಾಸ್. A little dog gets it. ಜಾನಪದ ಪದ ಕೇಳನ್ನ ಹಳ್ಳಿ ರೈತರ ಒಳ್ಳೆ ಮನಸ್ಸಿದೆ ಯಾರಿಗೇನಿದೆ.
ಹಂಗೆ ನಮ್ಮ ದೋಸ್ತರು ಆ್ಯಪಲ್ ಜ್ಯೂಸ್ ಕುಡಿಕಂತೇಳಿ ಬಂದಿದ್ದೀವಿ ನೋಡ್ರಿ. ಆ್ಯಪಲ್ ಜ್ಯೂಸ್ ಕುಡಿದು ನಾವು ಸೀದಾ ಬಂದಿದ್ದೀವಿ ನೋಡ್ರಿ. ಇಲ್ಲಿ ಸಂಗೀತ ಕಾರ್ಯಕ್ರಮ ಇತ್ತು, ಅಲ್ಲೇ ಒಂದು 10 ನಿಮಿಷ ಸಂಗೀತ ಕೇಳ್ಕೊತ ನಿಂತೀವ್ರಿ. ಹಂಗೆ ಸಂಗೀತ ಕಾರ್ಯಕ್ರಮ ನಂದು ಹೊರಗೆ ಬಂದೇವ್ರಿ. ನಮ್ಮ ದೋಸ್ತರು ಸಿಕ್ಕರು. ಒಬ್ಬ ಒಂದು ದೋಸ್ತ ಐಸ್ ಕ್ರೀಮ್ ಪರ್ಚೇಸ್ ಮಾಡಿನು. ನಮ್ಮ ವೀರೇಶ್ ಅವರು ಲೇಸರ್ ಲೈಟ್ ಪರ್ಚೇಸ್ ಮಾಡ್ಯಾರ ನೋಡ್ರಿ. ಏನ್ ಚಂದಾನೆ ಹುಡುಗ ಏನ್ ಚಂದಾನೆ ಹುಡುಗ. ಇದೇ ನೋಡ್ರಿ ತಾಯಿ ಚಾಮುಂಡೇಶ್ವರಿಯ ದೇವಸ್ಥಾನ ಅಂತಂದ್ರೆ ಇದು ಒಳಗ ಗುಹೆ ಥರ ಅದ. ಇಲ್ಲಿ ಒಂದು ಬಾವಿ ಅದ ಹಾಗೂ ಚಾಮುಂಡೇಶ್ವರಿಯ ತಾಯಿಯ ವಿಗ್ರಹನೂ ಅದ. ಇಲ್ಲಿ ಭಾಳ ಶಾಂತಿ ಅದ ಒಳಗ. ಒಳ್ಳೆ ಮನಸ್ಸಿದೆ ಯಾರಿಗೇನಿದೆ ಹಂಗು ಗಲ್ಲು ಗಲ್ಲೆನುತ್ತಾ ಮಸ್ತಿ ಗಲ್ಲು ಗಲ್ಲೆನುತ್ತಾ ಮಸ್ತಿ ಇವೇ ನೋಡ್ರಿ ರಾಮ ಲಕ್ಷ್ಮಣನವರ ಪಾದ ಗುರುತು. ಇದೇ ನೋಡ್ರಿ ಶ್ರೀ ಸಪ್ತ ಋಷಿಗಳ ತೀರ್ಥ ಕುಂಡ ಅಂತಂದ್ರ. ಅಲ್ಲಿ ನಮ್ಮ ವೀರೇಶ್ ಅವರು ಗಂಟಿ ಕಿಚನ್ ಪರ್ಚೇಸ್ ಮಾಡ್ತಾ ಅಂತೇಳಿ ಕರ್ಕೊಂಬಂದಾರ ನೋಡ್ರಿ. ಅವೇನೋ ಈಗ ಟ್ರೆಂಡಿಂಗ್ ಅವ ಅಂತ ಫುಲ್ಲ ನಾ ಅವೇ ಪರ್ಚೇಸ್ ಮಾಡ್ತೀನಿ ಅಂತ ಕರ್ಕೊಂಬಂದಾರ. ಅಂತೂ ತೊಗೊಂಡೇ ಬಿಟ್ರು ನೋಡ್ರಿ ಅವ್ರ ಗಂಟಿ. ನಾ ಭೀ ಅವ್ರ ಕೈಯಂತ ತೊಗೊಂಡು ಜರ ಅಳಗಡಿಸ್ಬಿಟ್ಟ, ಭಾರಿ ಇತ್ತು. ಈಗ ನಡೆದೇವ್ರಿ ನಾವು ನಮ್ಮ ವೀರೇಶ್ ಅವರು ಕುಸ್ತಿ ಕಡೆ ಏನೋ ಕುಸ್ತಿ ಚಾಲು ಆಗಿ ಅಂತ ನೋಡ್ಕೊಂಬರಮಂತೆ ನಡೆದೇವ್ರಿ. ಅಲ್ಲಿ ಹೋಗೋದಕ್ಕೆ ಕುಸ್ತಿ ನಡೀತೋಡ್ರಿ. ಇಲ್ಲಿ ಸುತ್ತಮುತ್ತ ಹಳ್ಳಿದೆಲ್ಲ ಕುಸ್ತಿ ಪೈಲ್ವಾನ್ಗಳು ಬರ್ತಾರ. ಇಬ್ಬರು ಕುಸ್ತಿ ಪೈಲ್ವಾನ್ಗಳು ಆಡುತ್ತಾರ ನೋಡ್ರಿ. ಅಲ್ಲಿ ಬಿದ್ದು ನೋಡ್ರಿ ಒಬ್ಬ ಕುಸ್ತಿ ಪೈಲ್ವಾನ್ ಗೆದ್ದನ್ರವ. ಕುಸ್ತಿ ಎಲ್ಲ ನೋಡ್ಕೊಂಡು ಹೊತ್ತು ಮುಳುಗಿತ್ರಿ. ಹೊತ್ತು ಮುಳುಗನ ಪ್ರಸಾದ ತೊಗೊಂಡು ಸೀದಾ ಮನೆಗೆ ಹೋಗ್ಬೇಕಂತ ಯೋಚನೆ ಮಾಡಿದೇವ್ರಿ. ಸೀದಾ ಪ್ರಸಾದ ಅದು ಮಸ್ತಿನಾಗ ತೊಗೊಂಡಿವ್ರಿ. ಪ್ರಸಾದ ತೊಗೊಂಡು ನಮ್ಮ ವೀರೇಶ್ ಅವರು ನಡೆದೇವ್ರಿ ಮನೆ ಕಡೆಗೆ. ಇವತ್ತಿನ ಬ್ಲಾಗ್ ಇಷ್ಟೇ ಗಾಯ್ಸ್. ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್.